ವಿಶ್ವರಯ್ಯ ಅವರ ಕನಸಿನ ನದಿಗೆ ಈಗ ರಾಸಾಯನಿಕ ಕಂಟಕ ಎದುರಾಗ್ತಾ ಇದೆ. ರೈತರ ಚರ್ಮರೋಗದ ನರಳಾಟ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಅದರಲ್ಲೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಡೆಡ್ಲಿ ಕೆಮಿಕಲ್ ನೊರೆಯಾಗಿದೆ. ನದಿ ಮೂಲಕ ಹಳ್ಳಿಗಳ ಕೆರೆಗೆ ಹರಿತಾ ಇರುವಂತಹ ಮರಣ ಶಾಸನ ಇದು. ನೀರಿನಿಂದ ನೊರೆ ಬರ್ತಾ ಇದೆ. ವಿಷವಾದ ಪವಿತ್ರ ಜಲ ಈಗ ಅಧಿಕಾರಿಗಳ ಜಾಣ ಕುರುಡುತನಕ್ಕೆ ಅನ್ನದಾತರು ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಭಾಗದಲ್ಲಿ ಜೀವಕ್ಕೂ ತಟ್ಟಿದೆ ಈಗ ರಾಸಾಯನಿಕ ಮುಕ್ತ ಕಲುಷಿತ ನೀರಿನ ಎಫೆಕ್ಟ್. ನದಿ ಮೂಲಕ ಕೆರೆಗಳಿಗೆ ಮುಕ್ತವಾಗಿ ಹರಿತಾ ಇದೆ ವಿಷಜಲ. ಹಾಗಾಗಿ ಈಗ ಈ ಭಾಗದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಕಣ್ಮುಚ್ಚಿ ಕೂತಿದ್ದಾರೆ ಅಂತ ಹೇಳಿ ಅನ್ನದಾತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೀಗೆ ಪವಿತ್ರವಾಗಿ ಶುದ್ಧವಾಗಿರುವಂತಹ ನೀರೆಲ್ಲವೂ ಕೂಡ ಬೆಳ್ಳಗೆ ನೊರೆ ಬರ್ತಾ ಇದೆ. ಇದರಲ್ಲಿ ಕೆಮಿಕಲ್ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ರೈತರು ಆಕ್ರೋಶವನ್ನ ಈಗ ಹೊರ ಹಾಕ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನದಲ್ಲಿದ್ರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ಆರೋಪ. ಎಲ್ಲಿ ನೋಡಿದ್ರು ಕೂಡ ಬೆಳ್ಳಂಬೆಳಗ್ಗೆ ತೇಲುತ್ತಿದೆ ನೊರೆಯೋ ನೊರೆ. ರೈತರ ಆಕ್ರೋಶಕ್ಕೆ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಕಣ್ಣೆದುರೇ ನದಿ ವಿಷ ಆಗ್ತಾ ಇದ್ರು ಕೂಡ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಂಡ್ಯ ಮದ್ದೂರು ಭಾಗದ ರೈತಾಪಿ ವರ್ಗದ ಜೀವನಾಡಿಗೆ ಈಗ ಕಂಟಕ ಎದುರಾಗಿದೆ. ಕಣ್ಮುಂದೆ ಪರಿಸ್ಥಿತಿ ಕೈ ಮೀರ್ತಾ ಇದ್ರು ಕೂಡ ಕಣ್ಮುಚ್ಚಿ ಕೂತಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಅನ್ನದಾತರ ಆಕ್ರೋಶಕ್ಕೆ ಕ್ಯಾರೆ ಅಂತಿಲ್ಲ ಈಗ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗೆ ಬೆಳ್ಳಂಬೆಳಗ್ಗೆ ಎಲ್ಲಿ ನೋಡಿದ್ರು ಕೂಡ ನದಿ ನೀರಲ್ಲಿ ಬೆಳ್ಳಿಗಿರುವಂತಹ ನೊರೆ ಹರಿತಾ ಇದೆ ಈ ಒಂದು ನದಿ ನೀರಲ್ಲಿ. ಆದರೂ ಕೂಡ ಕಣ್ಣೆದುರು ಪರಿಸ್ಥಿತಿ ಇದೆ, ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂತ ಹೇಳಿ. ಇದರಿಂದ ಇಲ್ಲಿರುವಂತಹ ಜನರಿಗೆ ಎಷ್ಟು ಸಮಸ್ಯೆ ಆಗ್ಬಾರ್ದು. ಅದರಲ್ಲೂ ಕೂಡ ಈ ನೀರನ್ನ ಬಳಸುವಂತಹ ಪಕ್ಷಿ ಪ್ರಾಣಿಗಳಿರ್ಬೋದು ಅಥವಾ ಜಾನುವಾರುಗಳಿರ್ಬೋದು ಅಥವಾ ಇಲ್ಲಿರುವಂತಹ ರೈತರಿರ್ಬೋದು, ಜನ ಇರ್ಬೋದು, ಎಲ್ಲರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗುತ್ತೆ, ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ಹೇಳಿ ಈಗ ಅಧಿಕಾರಿಗಳನ್ನ ಕೂಗಿ ಇಲ್ಲಿರುವಂತಹ ರೈತರು ಆರೋಪವನ್ನ ಮಾಡ್ತಿದ್ದಾರೆ, ಆಕ್ರೋಶ ಕೂಡ ಹೊರಹಾಕ್ತಿದ್ದಾರೆ. ಇದು ಮಂಡ್ಯದಲ್ಲಿ ಇರುವಂತಹ ಪರಿಸ್ಥಿತಿ. ಈಗ ಕಣ್ಣೆದುರೇ ಈ ರೀತಿಯಾಗಿ ಪರಿಸ್ಥಿತಿ ಇದ್ರೂ ಕೂಡ ಎಲ್ಲಿ ನೋಡಿದ್ರು ಕೂಡ ಈ ರೀತಿಯಾಗಿ ನೊರೆ ತೇಲ್ತಾ ಇದೆ. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ಆರೋಪ. ಅದರಲ್ಲೂ ಕೂಡ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದ್ರೆ ಬೇರೆ ತರ ಇರುತ್ತೆ. ಎಲ್ಲವೂ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ರೈತರು, ಹಲವು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ, ಏನ್ ಸಮಸ್ಯೆ ಆಗ್ತಾ ಇದೆ ನೋಡಿ ಅಂತ ಹೇಳಿ. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ಆರೋಪ. ಹಾಗಾಗಿ ಈಗ ಶುದ್ಧವಾಗಿ ಪವಿತ್ರವಾಗಿರುವಂತಹ ನೀರು ಕೆಮಿಕಲ್ ಮಿಶ್ರಿತವಾಗಿ ಎಲ್ಲವೂ ಕೂಡ ಹಾಳಾಗೋಗಿದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು, ನೀರೆಲ್ಲವೂ ಕೂಡ ಕಪ್ಪಾಗ್ಬಿಟ್ಟಿದೆ. ಅದಾದ ನಂತರ ಅದರೊಳಗೆ ಈ ರೀತಿಯಾಗಿ ನೊರೆ ಕೂಡ ತೇಲ್ತಾ ಇದೆ. ಹಾಗಾಗಿ ಈ ನೀರನ್ನ ಹೇಗೆ ತಾನೇ ಬಳಸಲಿಕ್ಕೆ ಸಾಧ್ಯವಾಗುತ್ತೆ? ಅದು ಪ್ರಾಣಿ ಪಕ್ಷಿಗಳೇ ಇರಲಿ ಅಥವಾ ಜಾನುವಾರುಗಳೇ ಇರಲಿ ಅಥವಾ ಅಲ್ಲಿರುವಂಥ ಜನ ಇರಲಿ ಅಥವಾ ಅಲ್ಲಿ ಏನೋ ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಏನಾದರೂ ಬಳಸ್ತಾರಾ, ಅದರಲ್ಲೂ ಕೂಡ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ಇದು ಕೆಮಿಕಲ್ ಮಿಶ್ರಿತ ನೀರು ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ ಅನ್ನೋಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ವಿಷವಾಗಿ ಮಾರ್ಪಡ್ತಾ ಇದೆ ಈ ಒಂದು ಭಾಗದಲ್ಲಿ ಈ ಒಂದು ನೀರು. ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೋತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು. ಅದರಲ್ಲೂ ಕೂಡ ಇಲ್ಲಿರುವಂತಹ ರೈತರು ಹಲವು ಬಾರಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅದರಲ್ಲೂ ಕೂಡ ಇಷ್ಟು ಬಾರಿ ಮನವಿ ಮಾಡ್ಕೊಂಡ್ರು ಕೂಡ ಈ ಒಂದು ಗ್ರಾಮದಲ್ಲಿ ಅಥವಾ ಈ ಒಂದು ಭಾಗದಲ್ಲಿ ಯಾರು ಕೂಡ ಬಂದು ನೋಡುವಂಥದ್ದು ಅಥವಾ ಇಷ್ಟೊಂದು ಕೆಮಿಕಲ್ ನೀರು ಬರ್ತಾ ಇದೆ ಅಂತಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಅಥವಾ ಎಲ್ಲಿಂದ ಬರ್ತಾ ಇದೆ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಹೀಗೆ ಏನಾದ್ರೂ ಮುಂದುವರೆದ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ಕೂಡ ಬೇರೆ ಬೇರೆ ಭಾಗಕ್ಕೂ ಕೂಡ ಈ ಒಂದು ನೀರು ಸ್ಪ್ರೆಡ್ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಆಗ್ಬೋದು, ಎಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಹೇಳಿ ಈಗ ಇಲ್ಲಿರುವಂತಹ ರೈತರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ.